ಕರ್ನಾಟಕ ತಮಿಳುನಾಡು ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ಡಿಕೆಶಿ ಹಾಗೂ ವಿಜಯ್ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಆಗಸ್ಟ್ 3ರಂದು ಎರಡೂ ರಾಜ್ಯದ ಸಿಎಂಗಳ ಮಹತ್ವದ ಸಭೆ ಇದಾಗಿರುತ್ತೆ. ಕಾವೇರಿ ಮೇಕೆದಾಟು ವಿವಾದಕ್ಕೆ ಹಾಗಾದ್ರೆ ತೆರೆ ಬೀಳುತ್ತಾ? ತಮಿಳುನಾಡು ಸಿಎಂ, ಮುಖ್ಯ ಕಾರ್ಯದರ್ಶಿ, ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಿಎಂ ಡಿಕೆಶಿ, ಜಲಸಂಪನ್ಮೂಲ ಸಚಿವರಾಗಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ನೀರಾವರಿ ಇಲಾಖೆ ಅಧಿಕಾರಿಗಳು, CS ಶಾಲಿನಿ, ರಜನೀಶ್ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗ ತಮಿಳುನಾಡು ವರ್ಸಸ್ ಕರ್ನಾಟಕ ದೊಡ್ಡ ವಿವಾದ ನಡೀತಾ ಇತ್ತು ನೀರಿನ ವಿಚಾರವಾಗಿ. ಆ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಯಾವಾಗ ಆದೇಶ ನೀಡ್ತೋ, ತಮಿಳುನಾಡು ಸರ್ಕಾರ ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ, ಅದರ ಪ್ರಕಾರ ನೀವು ನೀರು ಬಿಡಿ ಅಂತ ಒತ್ತಾಯ ಮಾಡ್ತಾ ಬಂತು. ಈಗ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಮಳೆಯ ಸಮಸ್ಯೆ ಇದೆ, ಮಳೆ ಬರ್ತಾ ಇಲ್ಲ, ನೀರಿಗೆ ತೊಂದರೆ ಆಗಿದೆ, ಹೇಗೆ ಬಿಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ವಾದ ಪ್ರತಿವಾದಗಳು ನಡೀತಾ ಬಂತು. ಈಗ 3ನೇ ತಾರೀಕಿಗೆ ಈ ಒಂದು ಮಹತ್ವದ ಸಭೆ ನಡೆಯುತ್ತೆ. ಇದರಲ್ಲಿ ಒಂದು ತೀರ್ಮಾನ ಆಗುತ್ತೆ. ಆಗಸ್ಟ್ 3ರಂದು ಕರ್ನಾಟಕ ಹಾಗೂ ತಮಿಳುನಾಡಿನ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ಯೋಜನೆ ಸೇರಿದಂತೆ ಹಲವು ಜಲಸಂಪನ್ಮೂಲ ಸಂಬಂಧಿತ ವಿಚಾರಗಳು ಚರ್ಚೆಗೆ ಬರುತ್ತೆ. ತಮಿಳುನಾಡು ಸರ್ಕಾರದ ಮನವಿಯ ಮೇರೆಗೆ ಸಭೆಗೆ ಒಂದು ಸಮಯವನ್ನು ನಿಗದಿ ಮಾಡಿರತಕ್ಕಂಥದ್ದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ವಿಧಾನಸೌಧದಲ್ಲಿ ನಡೀತಕ್ಕಂಥ ಒಂದು ಮಹತ್ವದ ಸಭೆ ಹೇಗಿರುತ್ತೆ?